ಸೆನ್ಸಿಟಿವಿಟಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಎಷ್ಟು ಮಟ್ಟಿಗೆ ಇರಬೇಕು. ಅಂಡ್ ನಾನು ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಜೀವನ ನಡೆಸೋದು ಒಂದು, ನನ್ನಿಂದ ಇನ್ನೊಬ್ರಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಬರೀ ಆ ಲುಕ್ಸು, ಆ ಮಾತಿನ ನಡವಳಿಕೆ ಬರೀ ಅಷ್ಟೇ ಸಾಲಲ್ಲ. ರಿಲೇಶನ್ಶಿಪ್ ಅಂದ್ರೆ ತುಂಬಾನೇ ಎಫರ್ಟ್ಸ್ ಅನ್ನೋದಿರುತ್ತೆ. ಪ್ರೀತಿ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಹಾಕಿದಾಗ ನಮಗೆ ಗೊತ್ತಿಲ್ಲದೆ ಇರೋ ಸುಮಾರು ವಿಚಾರಗಳು ಹೊರಗೆ ಬರುತ್ತೆ ಅಂತ ಅನ್ಸುತ್ತೆ. ಇವಾಗ ನಾನು ಅನ್ಕೊಂಡಿರೋ ಪ್ರೀತಿ ತುಂಬಾ ಡಿಫ್ರೆಂಟ್ ಆಗಿರ್ಬೋದು, ನೀವ್ ಅನ್ಕೊಂಡಿರೋ ಪ್ರೀತಿ ತುಂಬಾ ಡಿಫ್ರೆಂಟ್ ಆಗಿರ್ಬೋದು. ನಮಗೆ ಇಷ್ಟ ಆಗೋ ತರ ಪ್ರೀತಿ ಕೊಡೋದಲ್ಲ, ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಪ್ರೀತಿ ಅನ್ನೋದನ್ನ ನಾವು ಆಪೋಸಿಟ್ ಅವ್ರು ಕೊಡ್ಬೇಕು, ಅವಾಗ್ಲೇ ಅದು ವರ್ಕ್ ಆಗೋದು. ಬಿಗಿನಿಂಗ್ ಅಲ್ಲಿ ಏನೂ ಇರಲಿಲ್ಲ ಸರ್, ಒಂದೇ ಒಂದು ಗೊತ್ತಿತ್ತು. ಆ ಟೈಮಲ್ಲಿ PU ಮಾಡಿದ್ದೆ, ಅಷ್ಟೊತ್ತಿಗೆ ನಂಗೆ ಅರ್ಥ ಆಯಿತು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ನನಗೋಸ್ಕರ ಮಾಡ್ತಿರೋ ಅಂಥ ವಿಷಯಗಳಲ್ಲ ಅನ್ನೋದು. ಸೊ ನಾವು ಹುಡುಕ್ತಿದ್ದೆ ಬೇರೆ ಏನು ಮಾಡ್ಬೋದು. ಪ್ರಿಯಾಂಕಾ, ಇದೆ ದೊಡ್ಡಾಲದ ಮರ ವಿಜಯ್. ಸೊ ಸಮೀಪ ತೀರ ಯಾನದ ಮೊದಲನೇ ಜಾಗ ಇದು. ಸೊ ಬೆಂಗಳೂರಿಂದ ತುಂಬ ಹತ್ತಿರದಲ್ಲಿರೋ ಜಾಗ, ಮತ್ತೆ ತುಂಬ ಇತಿಹಾಸ ಇದೆ ಇದಕ್ಕೆ. ಒಂದೇ ಮರ ಇದು, ದೊಡ್ಡಾಲದ ಮರ ಅಂತ ಹೇಳ್ತಾರೆ ಇದಕ್ಕೆ. ಒಂದೇ ಮರದಿಂದ ಇಷ್ಟು ಬೇರುಗಳು ಬಿಟ್ಕೊಂಡಿರೋಂಥದ್ದು. ಎಂಥ ಮೆಟಫರ್ ಅಲ್ಲ ಇದು ತುಂಬ ಮೆಟಫರು. ಮತ್ತು ತುಂಬ ಸಿನಿಮಾಗಳು ಶೂಟ್ ಆಗಿದೆ ಇಲ್ಲಿ. ತುಂಬ ಸಾಕಷ್ಟು ವಿಚಾರಗಳಿಗೆ, ಅಂದರೆ ಸುಮಾರು ಗಾದೆಗಳೆಲ್ಲ ತಗೋತಾರೆ ಈ ಸುತ್ತಮುತ್ತಲು. ತುಂಬ ಅರ್ಥಗಳಿದೆ ಇಲ್ಲಿ. ಯಾವ ಥರ? ಏನೋ ಆಧ್ಯಾತ್ಮಿಕವಾಗಿ, ಪ್ರಕೃತಿ ವೈಜ್ಞಾನಿಕವಾಗಿ, ಎರಡೂ ಥರ. ಸೊ ಇಲ್ಲಿನವರು ಲೋಕಲ್ ಅವರು ತುಂಬ ಹೇಳ್ತಾರೆ ವಿಷಯ. ಸೊ ಇದ್ರ ಜೊತೆಗೆ ಹತ್ತಿರದಲ್ಲೇ ಇರೋದು ಇನ್ನೊಂದು ಬ್ಯೂಟಿಫುಲ್ ಜಾಗ ಇದೆ, ಅಲ್ಲಿಗೂ ಹೋಗೋಣ. ನೀವು ಪ್ಲಾನ್ ಮಾಡಿದ್ದೀರಾ? ಅಲ್ಲ, ನೀವು ಓಡಾಡಿರೋ ಜಾಗಗಳಿಗಿಂತ ಏನೂ ಅಲ್ಲ. ಸಿನಿಮಾದಲ್ಲಿ ಸೊ ಸಮುದ್ರ ಇದೆ, ನದಿ ಇದೆ, ಕಾಡಿದೆ, ಬೆಟ್ಟ ಇದೆ, ಗುಡ್ಡ ಇದೆ. ನಾವು ಎಷ್ಟು ಟ್ರಾವೆಲ್ ಮಾಡಿದ್ರೆ ಏನೋ ಒಂದು ಪಾರ್ಟ್ ಮಿಸ್ಸಿಂಗ್ ಅಂತ ಇದ್ದೇ ಇರುತ್ತೆ ಅಲ್ವಾ? ಸೊ ಇದು ಮಧ್ಯದಕ್ಕಿದೀವ ನಾವು. ಸೊ ಸಮೀಪ ತೀರ ಯಾನ ಅಂದರೆ ನಮ್ಮ ಸಮೀಪ ಇರೋಂಥ ಜಾಗದಲ್ಲಿ ನಂಗೆ ತುಂಬ ಇಷ್ಟ ಈ ಜಾಗ. ಸುಮಾರು ಸಲ ಬಂದಿದ್ದೀನಿ ಇಲ್ಲಿಗೆ. ಹಾಗಾಗಿ ನಿಮಗೆ ಸಮೀಪದಲ್ಲೊಂದು ಜರ್ನಿ ಮಾಡೋಣ ಅಂತ. ಅಂದರೆ ದೂರ ತೀರ ಏನಂತ ತಕ್ಷಣ ಅಂದರೆ ಈಗ ಏನು ಮನ್ಸೋರೆ ಹೇಳಿರೋ ವಿಷಯ ಟ್ರೈಲರು ನೋಡಿದಾಗ, ಅಂದರೆ ನಾನು ಆಗಲೇ ಹೇಳಿದೆ, ಅದೇ ಇವತ್ತಿನ ಜನ್ರೇಷನ್ಗೆ ಮತ್ತು ಹಿಂದೆ ಒಂದು 10 ವರ್ಷದ ಹಿಂದೆ ಮದುವೆ ಇರೋವಂಥವ್ರು ಮತ್ತು ಈಗ ನೆಕ್ಸ್ಟ್ ಆಗೋವಂಥವ್ರು ಮತ್ತು ಇವಾಗಿನಂಥ ಪ್ರೇಮಿಗಳು, ಈ ಜನ್ರೇಷನ್ಗೆ ಈ ಸಂದರ್ಭಕ್ಕೆ ಬೇಕಾಗಿರೋಂಥ ಕಥೆ ಇದು. ಅಂದರೆ ಒಂದು ಮನಸ್ಸು ಹೇಳ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ, ಒಂದು ಮನಸ್ಸು ಹೇಳ್ತಿದೆ ಪ್ರಾಕ್ಟಿಕಲ್ಲಾಗಿರೋಣ ಅಂತ. ಸಾಮಾಜಿಕವಾಗಿ ಪರಿಸ್ಥಿತಿ ಬೇರೆ ಥರ ಇದೆ. ಸೊ ಇದರ ಎಲ್ಲದರ ನಡುವೆ ಯಾರು ಏನೇ ಅಂದ್ಕೊಳ್ಳಿ, ನಮ್ಮ ನೆಮ್ಮದಿ ಮುಖ್ಯ ಅನ್ನೋ ಒಂದುವೆ, ಇನ್ನೊಂದು ಯಾರು ಏನು ಅನ್ಕೊತಾರೋ ನಾವು ಹಿಂಗಿರಬೇಕು ಅನ್ನೋದೊಂದುವೆ. ಸೊ ಆ ಥರದ ವಿಷಯನ ಇಟ್ಕೊಂಡು ಒಂದು ಟ್ರಾವೆಲ್ ಮಾಡಿರೋದೇ ಅದ್ಭುತ ಅಂತ ಅನ್ನಿಸ್ತು ನನಗೆ. ಸೊ ನೀವು ನಾಯಕಿ ಅಂದರೆ ಕೆಲವೊಂದು ಸಿನಿಮಾಗಳು ನಮ್ಮನ್ನು ಬದಲಾಯಿಸುತ್ತೆ, ನಾವು ಕೆಲಸ ಮಾಡುವಂಥ ಕೆಲವೊಂದು ವಿಷಯಗಳು ನಮ್ಮನ್ನು ಬದಲಾಯಿಸುತ್ತೆ. ಸೊ ಆ ಒಂದು ವಿಚಾರಕ್ಕೆ ಈ ಸಿನಿಮಾ ನಿಮಗೆ ಯಾವ ರೀತಿ ಕೊಟ್ಟಿದೆ ಅಂತ? ಐ ಥಿಂಕ್ ಸುಮಾರು ಇನ್ಫಾರ್ಮೇಷನ್ ಇದೆ ಇದರಲ್ಲಿ. ನಮಗೆ ಕಲ್ತ್ಕೊಳ್ಳೋದಾಗಲಿ, ರಿಲೇಟ್ ಆಗೋದಾಗಲಿ, ನಮಗೂ ಕೂಡ ಎಷ್ಟೊಂದು ವಿಷಯಗಳು ಆ್ಯಸ್ ಅನ್ ಆ್ಯಕ್ಟರ್ ನೀವು ಅದನ್ನ ಚಾನಲೈಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ ಒಂದು ಮೆಮರೀಸ್ ಆಗಿರ್ಬೋದು, ಅಥವಾ ಎಸ್ಪೆಷಲಿ ಈ ಒಂದು ಟ್ರೀಟ್ಮೆಂಟ್ ನೋಟ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ನೀವು ಒಳಪಡಿಸ್ಕೊಂಡೇ ತೋರಿಸ್ಬೇಕಾಗತ್ತೆ ಆ ಕ್ಯಾರೆಕ್ಟರ್ಸ್ನ. ಆ್ಯಂಡ್ ಅದರ ನಂತರ ನಿಮಗೆ ಆಚೆ ಬರ್ತೀರಾ, ಅದರಲ್ಲಿ ಕೆಲವೊಂದು ಅಂಶಗಳು ಉಳ್ಕೊಳ್ಳುತ್ತೆ. ಸೊ ಆ ಥರ ಎಸ್ಪೆಷಲಿ ಸೆನ್ಸಿಟಿವಿಟಿ ಅನ್ನೋದು ಪ್ರತಿಯೊಬ್ಬರಲ್ಲೂ ಎಷ್ಟು ಮಟ್ಟಿಗೆ ಇರಬೇಕು. ಆ್ಯಂಡ್ ಯಾವ ಥರ ಅಂದರೆ, ಇವಾಗ ನಾನು ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಜೀವನ ನಡೆಸೋದು ಒಂದು, ಅದು ಎಲ್ರಿಗೂ ಬೇಕೇ ಬೇಕು, ಹಾಗೆ ಇರಬೇಕು, ಅದು ಬೇರೆ ವಿಷಯ. ಬಟ್ ಅಟ್ ದ ಸೇಮ್ ಟೈಮ್ ನನ್ನಿಂದ ಇನ್ನೊಬ್ರಿಗೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಿದೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಆ ಒಂದು ಕೆಲವೊಂದು ತುಂಬ ಸೆನ್ಸಿಟಿವ್ ವಿಷಯಗಳು ಯೋಚನೆ ಮಾಡ್ದಂಗೆ ಆಯಿತು. ಪ್ರಿಯಾಂಕಾ, ನಿಮಗೆ? ನನಗೆ ಆ್ಯಕ್ಚುಲಿ ಈ ಕಾಲೇಜ್ ಇನಿಷಿಯಲ್ ಡೇಸ್ನಲ್ಲೆಲ್ಲ ಪ್ರೀತಿ ಅಂದರೆ ಏನು ಅಂದರೆ ನೋಡೋಕ್ಕೆ ಚೆಂದ ಇರಬೇಕು ಹುಡುಗರು,
ಈ ಥರ ಕ್ವಾಲಿಟೀಸ್ ಇರಬೇಕು, ಅಷ್ಟಿದ್ರೆ ಸಾಕು ಅನ್ನೋ ಥರ. ಐ ಮೀನ್ ಎಷ್ಟೊಂದು ಜನ ಎಲ್ಲರೂ ಅದೇ ಥರ ಯೋಚನೆ ಮಾಡೋದು ಆ ಏಜ್ ಗ್ರೂಪ್ನಲ್ಲಿರೋರು. ಸೊ ಐ ಥಿಂಕ್ ಒಂದು ಪಾಯಿಂಟ್ ಬಂದಾದಮೇಲೆ ಅವ್ರಿಗೆ ಅರ್ಥ ಆಗ್ತಾ ಹೋಗುತ್ತೆ ರಿಲೇಷನ್ಶಿಪ್ ಅಂದರೆ ಏನು, ವಾಟ್ ಈಸ್ ಟ್ರೂಲಿ ಲವ್ ಅಂದರೆ ಏನು ಅಂತ. ನನಗೆ ಈ ಸಿನಿಮಾ ಮೂಲಕ ಅದು ಅರ್ಥ ಆಯಿತು. ಅಲ್ಲಿವರೆಗೂ ನಾನು ಅದೇ ಅಸೆಂಪ್ಷನಲ್ಲಿದ್ದೆ, ಬಿಕಾಸ್ ನಾನು ಅದೇ ಏಜ್ ಗ್ರೂಪಿಗೆ ಬಿಲಾಂಗ್ ಆಗ್ತೀನಿ ಅಲ್ಲ. ಸೊ ಬರೀ ಆ ಲುಕ್ಸು, ಆ ಮಾತಿನ ನಡವಳಿಕೆ ಬರೀ ಅಷ್ಟೇ ಸಾಲಲ್ಲ. ರಿಲೇಷನ್ಶಿಪ್ ಅಂದರೆ ತುಂಬಾ ಎಫರ್ಟ್ಸ್ ಅನ್ನೋದಿರುತ್ತೆ. ಪ್ರತಿದಿನ ಎಫರ್ಟ್ಸ್ ಹಾಕಲೇಬೇಕು. ಇಬ್ಬರು ಎಫರ್ಟ್ ಹಾಕಿದ್ರೇ ಅದು ಮುಂದೆ ನಡೆಯುತ್ತೆ. ಇಲ್ಲ ಅಂತಾದರೆ ಬರೀ ಒನ್ ವೇ ಇದ್ದರೆ ಅದು ನಡೆಯೋದಿಲ್ಲ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಡೀಪಾಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೋಬೇಕು. ಇವಾಗ ಅವರಿಗೆ ನಮಗೆ ಇಷ್ಟ ಆಗೋ ಥರ ಪ್ರೀತಿ ಕೊಡೋದಲ್ಲ, ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಪ್ರೀತಿ ಅನ್ನೋದನ್ನು ನಾವು ಆಪೋಸಿಟ್ ಅವ್ರು ಕೊಡಬೇಕು. ಆವಾಗಲೇ ಅದು ವರ್ಕ್ ಆಗೋದು. ಸೊ ಆ ಥರ ತುಂಬಾ ಡೀಪ್ ಥಾಟ್ಸು ತುಂಬಾ ಈ ಸಿನಿಮಾಯಿಂದ ಕಲ್ತಿದ್ದೀನಿ ನಾನು. ನನಗನ್ಸುತ್ತೆ ಕೆಲವು ಸಲ ನಮ್ಮ ಸುತ್ತಮುತ್ತ ಇರೋ ಜನ ಆಗಿರಬಹುದು, ನಮ್ಮ ಫ್ಯಾಮಿಲೀಸೇ ಆಗಿರಬಹುದು, ನಮ್ಮನ್ನು ಒಂದು ರೀತಿಯಲ್ಲಿ ಬೆಳೆಸಿರ್ತಾರೆ ಈ ಸರಿ ತಪ್ಪುಗಳ ನಡುವೆ. ಆ್ಯಂಡ್ ಸುಮಾರು ವರ್ಷಗಳು ನಾವು ಅದೇ ಆ ಒಂದು ಕನ್ಸ್ಟ್ರಕ್ಟಲ್ಲೇ ಓಡಾಡ್ತಿರ್ತೀವಿ. ಇದೇ ಸರಿ ಇದೇ ತಪ್ಪು ಅನ್ನೋ ಥರನೇ ನಾವು ಟ್ರೀಟ್ ಮಾಡ್ತಿರ್ತೀವಿ. ನಾವು ಕೆಲವು ಸಲ ಆ ತಪ್ಪುಗಳನ್ನ ಮಾಡಿದಾಗ ಅವ್ರು ಅದನ್ನ ತಪ್ಪು ಅಂತ ಹೇಳ್ತಾರೆ, ನಾವು ಸರಿ ಅಂದಾಗಲೂ ಅವ್ರು ಮೇಬಿ ಅದನ್ನು ಸರಿ ಅಂತಲೂ ಹೇಳ್ತಾರೆ. ಬಟ್ ಕೆಲವು ಸಲ ಐ ಥಿಂಕ್ ಅದರಿಂದ ಹೊರಗೆ ಬಂದು ಕೆಲವೊಂದು ವಿಷಯಗಳನ್ನ ನೋಡಿದಾಗ ಇನ್ನೂ ಸುಮಾರು ಕೆಲವೊಂದು ವಿಷಯಗಳು ಅರ್ಥ ಆಗಬಹುದು. ಬಟ್ ಅದ್ರ ಬಗ್ಗೆ ಮಾತಾಡೋದು, ಅದನ್ನು ಸ್ವಲ್ಪ ಇನ್ನೂ ಫ್ರೀಯಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಆದಾಗಲೇ ಇನ್ನಷ್ಟು ನಮ್ಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಪ್ರೀತಿ ಬಗ್ಗೆ ಕೂಡ ಹಾಗೇ. ಐ ಫೀಲ್ ಮುಂಚೆ ಒಂದು ಅರ್ಥ ಇತ್ತು, ಪ್ರೀತಿ ಅಂದರೆ ಹೀಗೆ ಮಾಡಬೇಕು, ಹುಡುಗ ಅಂದರೆ ಹೀಗಿರಬೇಕು, ಹುಡುಗಿ ಅಂದರೆ ಹೀಗಿರಬೇಕು, ಈ ಗುಣಗಳಿರಬೇಕು, ಈ ಥರ ಕೆಲವೊಂದು ವಿಷಯಗಳು. ಆ್ಯಂಡ್ ಅದು ಹೋಗ್ತಾ ಹೋಗ್ತಾ ಕಾಲಕ್ಕೆ ತಕ್ಕ ಹಾಗೆ ಅದು ಚೇಂಜ್ ಆಗಿದೆ. ಅದ್ರ ಜೊತೆಗೆ ಪ್ರೀತಿಗೆ ಇರೋ ಒಂದು ಅರ್ಥ ಕೂಡ ಚೇಂಜ್ ಆಗ್ತಾ ಹೋಗ್ತಿದೆ. ಇವತ್ತಿನ ಕಾಲಕ್ಕೆ ಇರೋ ಪ್ರೀತಿ, ಅದ್ರ ಬಗ್ಗೆ ಪ್ರೀತಿ ಅನ್ನೋದು ಒಂದನ್ನೇ ಮಾಡೋಕ್ಕೆ ಹೋಗೋದ್ರಲ್ಲಿ ಅದನ್ನು ಬಿಟ್ಟು ಅದರ ಆಚೆ ಬಂದು ಆ್ಯಕ್ಚುಲಾಗಿ ಪ್ರೀತಿ ಅಂದರೆ ಏನು ಅಂತ ಒಂದು ಪ್ರಶ್ನೆ ಹಾಕಿದಾಗ ನಮಗೆ ಗೊತ್ತಿಲ್ಲದೆ ಇರೋ ಸುಮಾರು ವಿಚಾರಗಳು ಹೊರಗೆ ಬರುತ್ತೆ ಅಂತ ಅನ್ಸುತ್ತೆ. ಇವಾಗ ನಾನು ಅಂದ್ಕೊಂಡಿರೋ ಪ್ರೀತಿ ತುಂಬ ಡಿಫ್ರೆಂಟ್ ಆಗಿರ್ಬೋದು, ನೀವು ಅಂದ್ಕೊಂಡಿರೋ ಪ್ರೀತಿ ತುಂಬ ಡಿಫ್ರೆಂಟ್ ಆಗಿರ್ಬೋದು. ಸೊ ನಾನು ಅಂದ್ಕೊಂಡಿರೋ ಪ್ರೀತಿ ಮಾಡ್ತಿರ್ತೀನಿ, ಬಟ್ ಅವಳು ಹೇಳಿದಾಗೇನೆ ಅದು ನಿಮಗೆ ಸೇರೋದೇ ಇಲ್ಲ. ಸೊ ಅವಾಗೇನು ಮಾಡೋದು? ಆ್ಯಂಡ್ ಇವಾಗ ಎಷ್ಟೊಂದು ನನಗಿರೋ ಇನ್ಫಾರ್ಮೇಷನ್ಸೇ ಬೇರೆ, ನಿಮಗಿರೋ ಇನ್ಫಾರ್ಮೇಷನ್ಸೇ ಬೇರೆ, ನಿಮ್ಮ ಎಕ್ಸ್ಪೀರಿಯನ್ಸಸ್ಸೇ ಬೇರೆ, ನನ್ನ ಕಲ್ಚರಲ್ ಡಿಫ್ರೆನ್ಸಸ್ ಎಷ್ಟೊಂದಿವೆ. ನನ್ನ ಭಾಷೆ ಬೇರೆ, ನಿಮ್ಮ ಭಾಷೆ ಬೇರೆ, ಬಟ್ ಪ್ರೀತಿ ಎಲ್ಲರಲ್ಲೂ ಹುಟ್ಟತ್ತೆ ಅಲ್ವಾ? ಪ್ರತಿಯೊಬ್ಬರಿಗೂ ಪ್ರೀತಿ ಅನ್ನೋದಿದೆ. ಆ್ಯಂಡ್ ಅವ್ರಿಗೆ ಅವ್ರ ಕೈಯಲ್ಲಿ ಆದಷ್ಟು ಪ್ರೀತಿನೇ ಅವ್ರು ಮಾಡೋದಕ್ಕಾಗೋದು. ಬಟ್ ಅದನ್ನು ಇಟ್ಕೊಂಡು ಅದು ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ಒಂದು ಯೋಚನೆ ಇದೆ. ಐ ಥಿಂಕ್ ಅದೇ ಸೆನ್ಸಿಟಿವಿಟಿ ನನ್ನ ಪ್ರಕಾರ. ಅದನ್ನು ಇಟ್ಕೊಂಡು ಐ ಥಿಂಕ್ ಪ್ರೀತಿ ಬಗ್ಗೆ ಯೋಚನೆ ಮಾಡಿದಾಗ ಇನ್ನೂ ಐ ಥಿಂಕ್ ಸೊಸೈಟಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ಅಂದರೆ ಇಲ್ಲಿ ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ, ಅಥವಾ ಮೆಥಡ್ ಆ್ಯಕ್ಟಿಂಗ್ ಅಂತೆಲ್ಲ ಹೇಳ್ತಾರೆ. ಸೊ ಅದು ನಿಮ್ಗೆ ಗೊತ್ತಿರುತ್ತೆ, ತುಂಬ ನೀವೆಲ್ಲ ರಂಗಭೂಮಿ ಹಿನ್ನೆಲೆ ಇದೆಲ್ಲ ನೋಡಿರೋದ್ರಿಂದ. ಆ್ಯಂಡ್ ಮನ್ಸೂರ್ ಅಂತ ಡೈರೆಕ್ಟರ್ ಇರೋದ್ರಿಂದ ನನಗೆ ಆ್ಯಕ್ಚುಲಿ ಆ ವಿಜುವಲ್ ನೋಡಿದ್ಮೇಲೆ ಮತ್ತು ನಿಮ್ಮನ್ನು ಮೀಟ್ ಆದಾಗಲೂ ಇವಾಗಲೂ ನನಗೆ ಅದೇ ಫೀಲ್ ಆಗ್ತಿದೆ, ಇನ್ನೂ ಅವರು ಈ ಕ್ಯಾರೆಕ್ಟರ್ ಒಳಗಡೆನೇ ಇದ್ದಾರಾ ಅಂತ. ಅಂದರೆ ದ ವೇ ನೀವು ಮಾತಾಡ್ತಿರೋ ರೀತಿ, ಅಂದರೆ ನೀವು ಎಷ್ಟು ಡೀಪಾಗಿ ತೊಗೊಂಡಿದ್ದೀರ ಅದನ್ನ ಅಂತ. ಆ್ಯಂಡ್ ಸಿನಿಮಾ ನೋಡಿದವ್ರಿಗೂ ಹಂಗೆ ಆಗುತ್ತೇನೋ. ಐ ಥಿಂಕ್ ಈ ಒಂದು ಏನು ನಾನು ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ, ನನ್ನ ಲೈಫ್ ಇವಾಗ ನೆಕ್ಸ್ಟ್ ನಾನು ಯಾವುದೇ ಪಾರ್ಟ್ನರ್ ಅಥವಾ ಮದುವೆ ಆಗೋರಲ್ಲೋ ಇದನ್ನೆಲ್ಲ ನೋಡಿಬಿಟ್ಟೆ ನಾನು ಯೋಚನೆ ಮಾಡೇ ಆಗೋದು ಅನ್ನೋದೊಂದು ಅದೊಂದು ಪಕ್ಕ. ಸೊ ಲಕ್ಕಿಲಿ ಈ ಸಿನಿಮಾ ಮಾಡಿರೋದಕ್ಕೆ ಒಂದು ಖುಷಿ ಇದೆ. ಈ ಪಾತ್ರಗಳು ಮಾಡೋದಕ್ಕೂ ಒಂದು ಮೆಚುರಿಟಿ ಬೇಕು, ಮತ್ತು ಆ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಒಂದೆರಡು ಡೈಲಾಗ್ಸ್ ನಾನು ನೋಡಿದ್ದು, ನಾನು ಆ ಬ್ರಿಡ್ಜ್ ಕಟ್ಟಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಒಂದೇನೋ ಒಂದು ಹೇಳ್ತೀರಾ, ಆಮೇಲೆ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಲ್ವಾ ಅನ್ನೋ ಥರದ್ದು. ಮತ್ತು ಇವರು ಹೇಳೋವಂಥದ್ದು ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಅದು ನೆನಪುಗಳು ಉಳ್ಕೊಳ್ಳುತ್ತಲ್ವ, ಇನ್ನೊಂದಷ್ಟು ಜೀವನ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ. ಅಂದರೆ ಆ ಟ್ರೈಲರಲ್ಲೇ ಒಂದಷ್ಟು ವಿಷಯ ಹೇಳಿದ್ದಾರೆ. ಸುಧಾ ಬೆಳವಾಡಿ ಅವರು ಹೇಳ್ತಾರೆ, ಅಂದರೆ ಈ ಒತ್ತಡ ಇಲ್ಲದೆ ಇರೋ ಜೀವನ ಎಷ್ಟು ಖುಷಿ ಕೊಡುತ್ತಲ್ವಾ ಅಂತ. ಇನ್ನೊಂದು ಕಡೆ ಶ್ರುತಿ ಹೇಳ್ತಾರೆ, ಏನೇ ಆಯ್ಕೆ ಮಾಡಿಕೊಂಡ್ರು ನೆಮ್ಮದಿಯಾಗಿರಬೇಕು ಅನ್ನೋ ವಿಷಯ. ಅಂದರೆ ಇದೆಲ್ಲವೂ ಇವತ್ತು ಬೇಕಾಗಿರೋ ವಿಷಯ, ಅವಶ್ಯಕವಾಗಿರೋವಂಥ ವಿಷಯ. ಅದನ್ನು ಸಿನಿಮಾ ಮಾಡ್ತಾರೆ ಅಂತಂದರೆ ಅದು ಹೇಗಿರ್ಬೋದು ಅನ್ನೋದು. ಅಂದರೆ ಈಗಿನ ಕಾಲದಲ್ಲಿ ಲವ್ ಸ್ಟೋರಿ ಅಂತ ಹೇಳಿದ್ರೆ ಅದೇ ಮಾಮೂಲಿ ರೌಡೀಸ್ ಇರ್ತಾರೆ, ಹೊಡಿತಾರೆ, ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಏನಾಗುತ್ತೆ, ಹೆಂಗಿರುತ್ತೆ ರಿಲೇಷನ್ಶಿಪ್ ಅನ್ನೋದನ್ನ ನಾವು ಇಲ್ಲಿ ತೋರ್ಸಕ್ಕೆ ಹೊರಟಿದ್ವಿ. ಅಂದರೆ ಇವಾಗ ನಾರ್ಮಲ್ ಜನ ಬಂದ್ಬಿಟ್ಟು ಸಿನಿಮಾ ನೋಡಿದ್ರೆ
ಅವ್ರಿಗೆಲ್ಲ ಒಂದು ಕಡೆ ರಿಲೇಟ್ ಆಗಬೇಕು. ಆ್ಯಂಡ್ ಪ್ಲಸ್ ಈ ಥರ ಆಗಿತ್ತಲ್ವ ನನಗೆ, ಓಕೆ ಇದಕ್ಕೆ ಹಿಂಗಾದರೆ ಅನ್ನೋ ಥರ ಏನೋ ಒಂದು ಇನ್ಫಾರ್ಮೇಷನ್ನು ಸಿಗುತ್ತೆ ಅವರಿಗೆ ಅಂತ ಒಂದು ಇದೆ. ಏನೋ ತೊಗೊಳ್ತಾರೆ, ಹೇಗೆ ತೊಗೊಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಇದೆ. ಏನೋ ಅಂದರೆ ಈ ತುಂಬ ಸಿನಿಮೋತ್ಸಾಹಿಗಳು ಮಾತ್ರ ಈ ಥರದ ಸಿನಿಮಾಗಳು ಅಟೆಂಪ್ಟ್ಗಳು ಏನೋ ಹುಚ್ಚತನ ಅಂದರೂ ತಪ್ಪಾಗಲ್ಲ, ಬಟ್ ಒಳ್ಳೆ ಹುಚ್ಚತನ ಇದು ಸಿನಿಮಾ ವಿಚಾರಕ್ಕೆ. ಸೊ ಈ ಒಂದು ಜರ್ನಿಯಲ್ಲಿ ಅಂದರೆ ನೀವು ಈಗ ನಾನು ಸೀದಾ ನಿಮ್ಮ ಬೇಸಿಕ್ಸ್ಗೆ ಬರ್ತೀನಿ. ಇವಾಗ ನಿಮ್ಮ ಸಿನಿಮಾ ಮೋಟಿವ್ ಏನು? ಅಂದರೆ ಯಾವಾಗ ಸಿನಿಮಾಗೆ ಬರಬೇಕು ಅಂದ್ಕೊಂಡಿದ್ದು, ಸಿನಿಮಾಗೆ ಹೆಂಗೆ ಬಂದ್ರಿ ಅಂತ? ನನಗೆ ಚಿಕ್ಕ ವಯಸ್ಸಿಂದಲೂ ಆಸೆ ಇತ್ತು. ನಮ್ಮನೇಲಿ ಟಿ ವಿ ಎಲ್ಲ ನೋಡೋಕ್ಕೆ ಬಿಡ್ತಿರ್ಲಿಲ್ಲ ನನ್ನನ್ನು. ನಾನು ಕದ್ದು ಮುಚ್ಚಿ ನೋಡ್ತಾ ಇದ್ದಿದ್ದು ಸಿನಿಮಾಗಳನ್ನ. ಸೊ ಆ ಥರ ಇರುವಾಗ ಮೇ ಬಿ ಆ ಥರ ಹಂಗೆ ಸ್ಟಾಪ್ ಮಾಡಿದ್ದಕ್ಕೆ ಅನಿಸುತ್ತೆ ನನಗಿನ್ನೂ ಜಾಸ್ತಿ ಅನಿಸಿದ್ದು, ಮಾಡಬೇಕು ನಾನು ನೋಡಬೇಕು ಅಂತ ಅನ್ಸೋಕ್ಕೆ ಶುರುವಾಗಿದ್ದು. ಆ್ಯಂಡ್ ವೀಕೆಂಡ್ಸ್ ಹಬ್ಬ ನಮ್ಮನ್ನು ನಾಟಕಕ್ಕೆ ಕರ್ಕೊಂಡು ಹೋಗೋರು ನೋಡೋದಕ್ಕೆ. ಸೊ ಅದೇ ಒಂದು ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ವೀಕೆಂಡ್ಸಲ್ಲಿ ನಾಟಕಕ್ಕೆ ಕರ್ಕೊಂಡು ಹೋಗೋರು. ಸೊ ಅಲ್ಲಿ ಅವ್ರು ಮಾಡೋದನ್ನ ನೋಡಿ ನಾನು ಈ ಥರ ಎಲ್ಲ ಆ್ಯಕ್ಟ್ ಮಾಡಬೇಕು ಅನ್ನೋದೊಂದು ಚಿಕ್ಕದಾಗಿ ಬೆಳೀತಾ ಹೋಯಿತು ಅಲ್ಲಿಂದ. ಸೊ ಬೈ ಫಸ್ಟ್ PU ಆ ಥರ ಟೈಮಲ್ಲಿ ಆಡಿಷನ್ಸ್ ಕೊಡೋದಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಅಪ್ಪಗೂ ಒಪ್ಪಿಸಿದ್ದೆ ನಾನು. ಅಪ್ಪ ಓಕೆ ಅಂದರೆ ಫೋರ್ಸ್ ಮಾಡಿದ್ರೆ ಮುಂದೊಂದು ದಿನ ನನ್ನ ಮೇಲೆ ಬ್ಲೇಮ್ ಬರುತ್ತೆ ಆ್ಯಂಡ್ ಅವಳದು ಡ್ರೀಮು ಹಾಳಾಗುತ್ತೆ ಅನ್ನೋ ಥರ ಅಪ್ಪ ನನ್ನ ಜೊತೆ ಒಂದು ಸಲ ಕೂತ್ಕೊಂಡು ತುಂಬ ಡೀಪಾಗಿ ಮಾತಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಲೈಕ್ ಓಕೆ ಸರಿ ಏನು ಮಾಡ್ತೀವೋ ಮಾಡು, ಬಟ್ ಎಜುಕೇಷನ್ ಮಾತ್ರ ಮುಗಿಸ್ಕೋ ಅಂತ ಹೇಳಿದ್ರು. ಸರಿ ಆಯಿತು ಬಾ ನಾನು ಮಾಡ್ತೀನಿ ಅಂತ ಹೇಳಿ ಆಡಿಷನ್ಸ್ ಕೊಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಅಪ್ಪನೂ ಬರ್ತಾಯಿದ್ರು ಒಂದೊಂದು ಸಲ ಫ್ರೀ ಇದ್ದಾಗ. ಸಾಕಷ್ಟು ರಿಜೆಕ್ಟ್ಸ್ ಆಗಿದೆ ಆಡಿಷನ್ಸ್ ಎಲ್ಲ, ಬಟ್ ಲಕ್ಕಿಲಿ ಒಂದು ಬೈ ಸೆಕೆಂಡ್ PU ಟೈಮಲ್ಲಿ ಒಂದು ಸೀರಿಯಲ್ ಮಾಡಿದೆ. ಸೊ ಅಲ್ಲಿಂದ ಶುರು ಆಯಿತು. ಯಾವುದು ಸೀರಿಯಲ್? ಇಲ್ಲಿ ಕನ್ನಡದಲ್ಲಿ ಮಾಡಿದ್ದು ಕೃಷ್ಣ ತುಳಸಿ ಅಂತ. ಅದಾದಮೇಲೆ ತಮಿಳಲ್ಲಿ ಮಾಡಿದೆ. ಬೈ ಸೆಕೆಂಡ್ ಇಯರ್ ಡಿಗ್ರಿ ಅಷ್ಟೊತ್ತಿಗೆ ಮೂವಿಗೆ ಬಂದಿದ್ದೆ. ಸೊ ರುದ್ರಗರುಡ ಪುರಾಣ ಸಿನಿಮಾ ಮತ್ತು ಓಕೆ, ಅಲ್ಲಿಂದ ಮನ್ಸೂರೆ ಕಣ್ಣಿಗೆ ಹೆಂಗೆ ಬಿದ್ರಿ ಅಂತ? ಅದು ಯಾವ ಸಿನಿಮಾಯಿಂದಲೂ ಲಿಂಕ್ ಇಲ್ಲ. ಅದು ರಂಗಶಂಕರದಲ್ಲಿ ವರ್ಕ್ಶಾಪಿಗೆ ಹೋಗ್ತಾ ಇದ್ದೆ ನಾನು. ಅಲ್ಲಿ ವರ್ಕ್ಶಾಪ್ ಎಲ್ಲ ಮುಗ್ದಾದ್ಮೇಲೆ ಮನ್ಸೂರಿ ಸರ್ ಫ್ರೆಂಡ್ ಒಬ್ಬರು ನನ್ನನ್ನು ನೋಡಿ, ಅದೇ ಟೈಮಲ್ಲಿ ಸರು ಕೂಡ ಸಿನಿಮಾಗೆ ಹೀರೋಯಿನ್ ನೋಡ್ತಾಯಿದ್ರು. ಅವ್ರು ಹಾಗೆ ನನ್ನ ಪ್ರೊಫೈಲ್ ಕಳಿಸಿದ್ರು. ಅಲ್ಲೊಂದು ಗ್ಯಾಂಗೇ ಇತ್ತು ರಂಗಶಂಕರದಲ್ಲಿ. ನೋಡ್ತಾ ಇದ್ರು, ಸ್ವಲ್ಪ ತಲಹಟೆ ಮಾಡೋರು, ಆ ಥರ ಎಲ್ಲ ನಡೀತಾ ಇತ್ತು ಅಲ್ಲಿ ಸ್ವಲ್ಪ. ಸೊ ಅಲ್ಲಿ ಆ ಥರ ಇರುವಾಗ ಹಾಗೆ ಮಾತೇನೋ ಹೋಗಿರಬೇಕು ಅವರಿಗೆ. ಅಲ್ಲಿಂದ ನನ್ನ ಪ್ರೊಫೈಲ್ ನೋಡಿ ಅವರು ಐ ಥಿಂಕ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ ಹುಡುಗರಿಗೆ. ಪ್ರಾಬ್ಲಿ ಅವರಿಂದಲೇ ನಾನು ಇವತ್ತು ಈ ಸಿನಿಮಾ ಸಿಕ್ಕಿರೋದು ನನಗೆ. ಸೊ ಅಲ್ಲಿಂದ ಪ್ರೊಫೈಲ್ ಹೋಗಿ ಸರ್ ನೋಡಿ ಓಕೆ ಒಂದು ಸಲ ಕರೆಸಿ ಅಂತ ಹೇಳಿದ್ರು. ನನಗೆ ಕಾಲ್ ಬಂದಾಗ ನಾನು ಅಂದ್ಕೊಂಡೆ ಆ್ಯಕ್ಟ್ 1978 ಮೂವಿ ಇತ್ತಲ್ಲ, ಆ ಥರ ಫೀಮೇಲ್ ಓರಿಯೆಂಟೆಡ್ ಏನೋ ಒಂದು ಇಂಟೆಲೆಕ್ಚುಯಲ್ ಮೂವಿ ಇರುತ್ತೆ, ನನಗೂ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಸಿನಿಮಾಗೆ ಬರ್ತಾಯಿದ್ದೀನಿ, ಸ್ಟಾರ್ಟಿಂಗಲ್ಲೇ ಒಂದು ಒಳ್ಳೆ ಸಿನಿಮಾ ಈ ಥರ ಕೊಟ್ಟರೆ ನನ್ನ ಟ್ಯಾಲೆಂಟು ತೋರಿಸ್ದಂಗೆ ಆಗುತ್ತೆ, ಜನಕ್ಕೂ ಹತ್ತಿರ ಆಗ್ಬೋದು ಅನ್ನೋದೊಂದು ಖುಷಿ ಇತ್ತು. ಸೊ ಬಂದಾಗ ಗೊತ್ತಾಯಿತು ಲವ್ ಸ್ಟೋರಿ ಅಂತ. ಸೊ ಓಕೆ ಮತ್ತೆ ಲವ್ ಸ್ಟೋರಿ, ಓಕೆ ಸರಿ ಆಯಿತು ಒಂದು ಕತೆ ಕೇಳೋಣ ಅಂತ ಹೋದಾಗ ನಾರ್ಮಲ್ ಲವ್ ಸ್ಟೋರಿ ನಾವೇನು ನೋಡ್ತೀವಿ, ಕಮರ್ಷಿಯಲ್ ಲವ್ ಸ್ಟೋರಿ ಇಲ್ಲದೆ ತುಂಬ ರಿಯಲಿಸ್ಟಿಕ್ ಆಗಿ ಸೆನ್ಸಿಟಿವ್ ಆಗಿ ಮೆಚೋರ್ ರಿಲೇಷನ್ಶಿಪ್ನ ತೋರ್ಸೋಕೊಟ್ಟಿದ್ದಾರೆ ಅಂದಾಗ ಐ ಫೆಲ್ ಲೈಕ್ ನನಗೇನು ಅದೇನು ಬೇಜಾರು ಅಥವಾ ನಾನು ಅಂದ್ಕೊಂಡಿರೋದಕ್ಕಿಂತ ಕಮ್ಮಿ ಅಂತ ಅನ್ನಿಸ್ಲಿಲ್ಲ. ತುಂಬಾ ಖುಷಿ ಆಯಿತು ಕೂಡ, ಏಕೆಂದರೆ ನಮ್ಮಿಬ್ಬರಿಗೂ ಈಕ್ವಲ್ ಸ್ಪೇಸ್ ಇದೆ ಮೂವಿನಲ್ಲಿ. ಆ್ಯಂಡ್ ಈಕ್ವಲ್ ಆಗಿ ನಾವಿಬ್ಬರು ಟ್ಯಾಲೆಂಟ್ನ ತೋರಿಸ್ಲಿಕ್ಕೂ ನಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಸರ್. ಸೊ ಐ ಥಿಂಕ್ ಐ ಆಮ್ ಮೋರ್ ದ್ಯಾನ್ ಹ್ಯಾಪಿ ಅಂತಲೇ ಹೇಳ್ಬೋದು. ಅದೇ ಏನು ಜನಕ್ಕೆ ಈಸಿಯಾಗಿ ಸಿಗಲ್ಲ, ಅದ್ರ ಮೇಲೆ ಮೋಹ ಜಾಸ್ತಿ ಆಗುತ್ತೆ. ಯಾವ್ದು ಫಸ್ಟ್ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡಿದ್ದು? ಓ ಮೈ ಗಾಡ್, ನನಗೆ ಬೈತೀರ ಅಷ್ಟೇ ಹೇಳಿದ್ರೆ. ಅದು ಆ್ಯಕ್ಚುಲಿ ನನಗೆ ನನ್ನ ಕಸಿನ್ ಅಕ್ಕ ಮನೆಗೆ ಬಂದಿದ್ಲು, ಅವಳ ಬಾಯ್ ಫ್ರೆಂಡ್ ಜೊತೆ ಅದು ಮೂವಿಗೆ ಹೋಗ್ತಿದ್ಲು. ಸೊ ನಮ್ಮಪ್ಪ ಇರಲಿಲ್ಲ ಮನೇಲಿ, ಅವಳಂದು ಬಾ ನನ್ನ ಜೊತೆ ಮೂವಿ ಹ್ಯಾಪಿ ನ್ಯೂ ಇಯರ್. ಸೊ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅವತ್ತೇ ಫೀಲ್ ಮಾಡಿ ನಾನು ನೋಡಿದ್ದು, ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಹೋಗೋಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಅಪ್ಪನೂ ಸುಮ್ಮನಾಗಿದ್ರು, ಓಕೆ 10th ಬಂದಿದ್ದಾಳೆ, ಇನ್ನೆಷ್ಟು ಕಂಟ್ರೋಲ್ ಮಾಡೋದಕ್ಕಾಗುತ್ತೆ, ಅವಳಿಗೆ ಇಷ್ಟ ಬಂದಿದ್ದು ಮಾಡಲಿ ಅನ್ನೋ ಥರ. ವಿಜಯ್ದು ಫಸ್ಟ್ ಸಿನಿಮಾ ಡ್ರೀಮ್ ಶುರುವಾಗಿದ್ದು ಅಥವಾ ಸಿನಿಮಾಗೆ ಬರಬೇಕು ಅಂತಿದ್ದು ಅಂದರೆ ಆರ್ಟಿಸ್ಟಿಕ್ ಏನೋ ಮೈಂಡ್ ಸೆಟ್ ಆಗಲಿ ಅಥವಾ ಆ ಮನಸ್ಥಿತಿ ಯಾವಾಗಲೂ ಇದ್ದಿದ್ದೆ. ಸೊ ಒಂದು CKP ಎಂಟ್ರಿ ಕೊಟ್ಟ ಮೇಲೆ ಅಲ್ಲಿಂದ ಜರ್ನಿ ಬೇರೆ ಕಡೆನೇ ಕರ್ಕೊಂಡು ಹೋಗುತ್ತೆ, ಆ ಪರಿಸರನೇ ಹಂಗೆ.
ಸೊ ಆ ಒಂದು ವಿಚಾರಕ್ಕೆ ಸಿನಿಮಾಗೆ ಬರಬೇಕು ಅನ್ನೋದು ಅವಾಗಲೇ ಹೇಳ್ತಾ ಇದ್ರಿ, ನಾನು ಕಾಲ್ ಸೆಂಟರ್ ಕೆಲಸ ಮಾಡ್ತಿದ್ದೆ, ಬಟ್ ಅದಕ್ಕಿಂತ ಕಾಲೇಜಿಗಿನ್ನ ಪ್ರಿಫರೆನ್ಸು ನಾಟಕ ಕೊಡ್ತಿದ್ದೆ ಅಂತ. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಬಿಗಿನಿಂಗಲ್ಲಿ ಏನೂ ಇರಲಿಲ್ಲ ಸರ್, ಗೊತ್ತಿರಲಿಲ್ಲ. ನಾನು ಸ್ಕೂಲೆಲ್ಲ ಮುಗಿಸಿ ಒಂದೇ ಒಂದು ಗೊತ್ತಿತ್ತು ಆ ಟೈಮಲ್ಲಿ, ಪಿ ಯು ಮಾಡಿದ್ದೆ. ಅಷ್ಟೊತ್ತಿಗೆ ನಂಗೆ ಅರ್ಥ ಆಯಿತು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ನನಗೋಸ್ಕರ ಮಾಡ್ತಿರೋ ಅಂಥ ವಿಷಯಗಳಲ್ಲ ಅನ್ನೋದು. ಸೊ ನಾವು ಹುಡುಕ್ತಿದ್ದೆ ಬೇರೆ ಏನು ಮಾಡ್ಬೋದು. ನಾನು ಚಿಕ್ಕ ವಯಸ್ಸಿನ ನಾನು ತುಂಬ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಿದ್ದೆ. ಪೇಂಟಿಂಗ್ ಅಂದರೆ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಸ್ಕೆಚಸ್, ಪೆನ್ಸಿಲ್ ಶೇಡಿಂಗ್ ಮಾಡ್ತಾರಲ್ಲ ಅದೆಲ್ಲ ತುಂಬ ಮಾಡ್ತಿದ್ದೆ ನಾನು, ಕಾಪಿ ಹೊಡ್ಕೊಂಡು ಬೇರೆ ದೇವರುಗಳು, ಕಾರ್ಟೂನ್ಸು, ಅದು ಇದು. ಸೊ ಏನೋ ಒಂದು ಮಾಡಬೇಕು ಅಂತಿತ್ತು. ಆ್ಯಕ್ಚುಲಾಗಿ ನಾನು ತುಂಬ ಲಕ್ಕಿ, ಅಷ್ಟೇ ಇರೋದು ವಿಷಯ. ನಾನು ಹೇಳ್ತೀನಿ, ಒಂದು ಕಾಲೇಜ್ ಐ ಥಿಂಕ್ ನಾನು ಮುಗಿಸ್ಕೊಂಡು ನ್ಯಾಷನಲ್ ಕಾಲೇಜಿಗೆ ಹೋಗಿದ್ದೆ. ಅಲ್ಲಿಂದ ಅವ್ರದ್ದು ಫಾರ್ಮ್ ಎಲ್ಲ ತೊಗೊಂಡು ನನಗೆ ತುಂಬ ಇಷ್ಟ ಆಯಿತು, ನ್ಯಾಷನಲ್ ಕಾಲೇಜಿಗೆ ಹೋಗಬೇಕು, ಅಲ್ಲಿ ಹೋಗಿ ಸೇರೋಣ, ಅಲ್ಲೇನಾದ್ರು ಮಾಡೋಣ ಅಂತ ಆಸೆ ಇತ್ತು. ಬಿಕಾಸ್ ಅಲ್ಲಿ ಥಿಯೇಟರ್ ಗ್ರೂಪ್ ಇತ್ತು ಅಂತ ಗೊತ್ತಿತ್ತು. ಆ್ಯಂಡ್ ಸ್ಕೂಲೆಲ್ಲ ಮಾಡಿದ್ದೆ ನಾಟಕಗಳೆಲ್ಲ, ಬಟ್ ಅದೇನು ನನಗೆ ಅದು ಒಂದು ಕರಿಯರ್ ಇದೆ, ಆರ್ಟಿಗೂ ಒಂದು ಕರಿಯರ್ ಇದೆ ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಯಾರೂ ಹೇಳಿಕೊಟ್ಟಿರಲಿಲ್ಲ. ನಾನು ಹೀಗೇ ಮನೆಗೆ ಹೋಗ್ತಿರ್ಬೇಕಾದ್ರೆ ಆಲ್ರೆಡಿ ಆಕಳಿಸ್ತಿದ್ದೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದು ಬಸ್ಸು, ಬನಶಂಕರಿ ಬಸ್ ಸ್ಟ್ಯಾಂಡು, ಅಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಕಾಯ್ತಿದ್ದೆ ಬಸ್ಸು. 210B ಬಂತು, ನನ್ನ ಚುಂಚುಘಟ್ಟ ಒಳಗಡೆ ಹೋಗುವಂಥ ಬಸ್ಸು. ಅದರಲ್ಲಿ ನನ್ನ ಹಳೆಯ ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದ. ನಾವಿಬ್ಬರು ಸ್ಕೂಲಲ್ಲಿ ಬೇಜಾನ್ ಕಿರಿಕಿರಿ ಮಾಡ್ಕೊಂಡಿದ್ದೀವಿ. ಸೊ ಆ ಒಂದು ಪರಿಚಯ ಇದೆ, ಹಳೆಯ ಸ್ಕೂಲಿನ ಮೆಮರೀಸ್ ಎಲ್ಲ ಇದೆ. ಅವನು ಕೂತ್ಕೊಂಡಿದ್ದ, ನಾನು ನೋಡಿದೆ, ಏನೋ ಮಾಡ್ತಿದ್ಯಾ ನೀನು, ಹೇಗಿದೆಯಾ ಹಾಗೆ ಹೇಗೆ ಅಂತ ಮಾತಾಡ್ಸೋಕ್ಕೆ ಶುರು ಮಾಡಿದ್ವಿ. ಅವ್ನು ನನ್ನ ಸೀನಿಯರು, 2-3 ವರ್ಷ ಏನೋ. ಅವನು ಹೇಳ್ದ, ನಾನು CKP ನಲ್ಲಿ ಓದ್ತಿದ್ದೀನಿ. CKP ಅಂದರೆ ಹೇಳ್ದ, ಚಿತ್ರಕಲಾ ಪರಿಷತ್ತು, ಅದು ಇದು, ಆರ್ಟ್ಗೆ ಕಾಲೇಜ್ ಇದೆ. ಆರ್ಟ್ ಕಾಲೇಜ್ ಬೇರೆ ಇದೆಯಾ? ಆಯಿತು, ಎಲ್ಲಿದೆ ಹೇಳ್ದ, ಇಲ್ಲಿದೆ ಅಂತ. ಸರಿ ಅಂದ್ಬಿಟ್ಟು ತಕ್ಷಣ ಇನ್ನೊಂದು ಬಸ್ ಹತ್ಕೊಂಡು ಹೋದೆ ನಾನು CKPಗೆ. ಹೋಗಿ ನೋಡಿದೆ, ಇದೇ ಥರ ವಾತಾವರಣ ನಮ್ಮ ಕಾಲೇಜಿದ್ದು ಅವಾಗಿದ್ದು. ಇವಾಗ ಐ ಥಿಂಕ್ ಚೇಂಜ್ ಆಗಿದೆ, ಬಟ್ ಅವಾಗಿದ್ದು ಹೀಗೇ ಸೇಮ್ ಆಲ್ಮೋಸ್ಟ್ ಇದೇ ಥರನೇ. ಕಲ್ಲು ಬಂಡೆ ಮರ, ಆ ಕಡೆ ಒಂದು ಪೇಂಟಿಂಗು, ಈ ಕಡೆ ಒಂದು ಟೀ ಅಂಗಡಿ, ಇಷ್ಟೇ, ಇದೇ ಥರನೇ ಇದ್ದಿದ್ದು. ತುಂಬ ಇಷ್ಟ ಆಯಿತು ನನಗೆ. ಸರಿ, ಮೇ ಬಿ ಇದೇ ನಾನು ಮಾಡೋದಕ್ಕೆ ಇಷ್ಟ ಆಗ್ಬೋದೇನೋ ಅಂದ್ಕೊಂಡು ಜಗಳಾಗಿಗಳೆಲ್ಲ ಮಾಡಿಕೊಂಡು ಮನೆಯಲ್ಲಿ ಕಾಲೇಜಿಗೆ ಹೋಗಿ ಸೇರಿಕೊಂಡೆ ನಾನು. ಅಲ್ಲಿಂದ ಐ ಥಿಂಕ್ ಅದೇ ಟೈಮಲ್ಲಿ ಇನ್ನೊಬ್ಬರು ಡೈರೆಕ್ಟರ್ ನನಗೆ ಫ್ರೆಂಡ್ ಆಗಿದ್ದರು. ಅವ್ರ ಜೊತೆ ನನ್ನ ಮೊದಲನೇ ನಾಟಕ ನಾನು ಮಾಡಿದ್ದು. ಒಬ್ಬ ಆ್ಯಕ್ಟರು ಜ್ವರ ಬರ್ತಿದೆ ಅಂತ ಹೇಳಿ ನಮ್ಮ ಶೋ ದಿನ ಬರಲಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಶೋ, ಎಷ್ಟನೇ ಶೋ ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಅವ್ನು ಬರದೇ ಇದ್ದಿದ್ದಕ್ಕೆ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಮಾಡ್ತಿದ್ದೆ. ಎಲ್ಲರೂ ನನ್ನ ಡ್ಯಾಮೇಜರ್ ಅಂತ ಕರೀತಿದ್ರು. ಬಿಕಾಸ್ ನನಗೇನು ಕೆಲಸ ಗೊತ್ತಿರಲಿಲ್ಲ, ಬರೀ ಏನೋ ಒಂದು ಕಿರಿಕಿರಿನ ಮಾಡ್ಕೊಂಡು ಕೂತಿರ್ತಿದ್ದೆ. ಸರಿ, ನಿನಗೆ ಲೈನ್ಸ್ ಗೊತ್ತಾ ಅಂತ ಕೇಳಿದ್ರು. ಬರುತ್ತೆ, ಬರ್ದಿಲ್ಲ ಅನ್ನೋ ಪರವಾಗಿಲ್ಲ, ಸ್ಕ್ರಿಪ್ಟನ್ನು ಇಟ್ಕೊಂಡೇ ಓದು. ಸರಿ ಆಯಿತು, ಸ್ಟೇಜಿಗೆ ಹೋದೆ, ಸ್ಕ್ರಿಪ್ಟ್ ಇಟ್ಕೊಂಡು ಓದಿದೆ. ಕೆಲವೊಂದು ಲೈನ್ಸ್ ಗೊತ್ತಿತ್ತು, ಕೆಲವೊಂದು ಲೈನ್ಸ್ ಗೊತ್ತಿರಲಿಲ್ಲ. ಹೇಳಿದೆ, ಒಂದು ಚೆನ್ನಾಗಿತ್ತು ಫೀಲಿಂಗು. ಇದೆ ಅಲ್ವಾ, ನಾನು ಆ್ಯಕ್ಚುಲಿ ಇದಿಷ್ಟ ಅಲ್ವಾ ನನಗೆ ಅನ್ನೋ ಥರ ಒಂದು ಫೀಲಿಂಗ್ ಮತ್ತೆ ಹುಟ್ಟಿತು. ಸರಿ, ನಂತರ ಕಾಲೇಜಿಂದನೂ ಒಂದು ಪ್ಲೇ ಆಯಿತು. ಆಶ್ರಯ ಅಂತ ಒಬ್ಬರು ನನ್ನ ಸೀನಿಯರ್ ಇದ್ದರು, ಮನ್ಸೂರಿಗೆ ಗೊತ್ತಿರೋ ಅಂಥ ವ್ಯಕ್ತಿ. ಅವ್ರ ಜೊತೆ ಒಂದು ಪ್ಲೇ ಮಾಡಿದೆ. ಇನ್ನೂ ಇಷ್ಟ ಆಯಿತು, ಇನ್ನೂ ಬೇಕು ಅಂತ ಅನ್ನಿಸ್ತು. ಇನ್ನಷ್ಟು ನಾಟಕಗಳು ಶುರು ಮಾಡಿಕೊಂಡೆ, ಬೇರೆ ತಂಡಗಳನ್ನ ಹುಡ್ಕೋದಕ್ಕೆ ಶುರು ಮಾಡಿದೆ. ಯಾರ್ಯಾರಿದ್ದಾರೆ, ಯಾರ್ಯಾರು ಏನು ಮಾಡ್ತಿದ್ದಾರೆ, ಇನ್ನಷ್ಟು ಇಷ್ಟ ಆಗೋದಕ್ಕೆ ಶುರು ಆಯಿತು. ಸೊ ಕಾಲೇಜ್ ಮುಗಿಯೋ ಹಂತದ ಒಳಗಡೆನೆ ಐ ಥಿಂಕ್ ನಾನೊಂದು 50 ಜನ ಡೈರೆಕ್ಟರ್ ಜೊತೆ ಕೆಲಸ ಮಾಡಿಬಿಟ್ಟಿದ್ದೆ. ತುಂಬ ಇಷ್ಟ ಆಗಿತ್ತು. ಒಂದು 70-100 ಶೋಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಅದ್ರ ಮಧ್ಯೆ ನೀನಾಸಮ್ಗೆ ಒಂದು ಶಿಬಿರಕ್ಕೆ ಕೂಡ ಹೋಗಿದ್ದೆ. ಅಲ್ಲಿ ಸುಮಾರು ವಿಷಯಗಳು ನನಗೆ ಕ್ಲಿಯರ್ ಆಯಿತು. ನೀನಾಸಮಲ್ಲಿ ಅವರ ಒಂದು ಆ ಸಿಲೆಬಸ್ ಏನಿದೆಯೋ, ಆ ಶಿಬಿರಕ್ಕೆ ಇಟ್ಕೊಂಡಿರೋ ಸಿಲೆಬಸ್ಗೂ ಅವ್ರು ಜನರಲಿ ಕಾಲೇಜಲ್ಲಿ ಏನೋ ಸಿಲೆಬಸ್ ಇದೆಯೋ ಸಿಮಿಲರೇನೆ. ಅದನ್ನು ನೋಡಿದ ತಕ್ಷಣ ನನಗೆ ಇದೇ ಮಾಡಬೇಕಾಗಿರೋದು, ಇನ್ನೇನು ಬೇಡ ನನಗೆ ಲೈಫಲ್ಲಿ ಅನ್ನೋ ಥರ ಒಂದು ಫೀಲಿಂಗ್ ಆಯಿತು. ಅಲ್ಲಿವರೆಗೂ ನಾನು ಫೋಟೋಗ್ರಫಿ ಮಾಡ್ತಿದ್ದೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ. ಇವೆಂಟ್ಸಿಗೆ ಹೋಗ್ತಿದ್ದೆ, ವೆಡ್ಡಿಂಗ್ಸಿಗೆ ಹೋಗ್ತಿದ್ದೆ, ಅದು ಇದು ಮಾಡ್ಕೊಂಡಿದ್ದೆ. ಅಲ್ಲಿ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ನನಗೆ ಪೂರ್ತಿ ಬ್ರೈನ್ ಸ್ವಿಚ್ಚು ಚೇಂಜ್ ಆಯಿತು. ಬೇರೆ ಎಲ್ಲ ಬಿಟ್ಟೆ, ನಾನು ಕ್ಯಾಮ್ರಾ ಕೆಳಗಡೆ ಇಟ್ಟೆ. ಕ್ಯಾಮ್ರಾಯಿಂದ ನಾನು ದುಡ್ಡು ಮಾಡೋದನ್ನು ನಿಲ್ಲಿಸಿದೆ ಅವತ್ತು. ಇಲ್ಲ, ನಾನು ಹೀಗೆ ಇದನ್ನು ಒಂದು ಹಾಬಿ ಥರ ಇಟ್ಕೊಂಡ್ರೆ ನನಗೆ ವರ್ಕ್ ಆಗ್ತಿಲ್ಲ. ಇದನ್ನು ನಾನು ಸಿನಿಮಾಗೆ ಬರಬೇಕು ಅನ್ನೋ ವಿಷಯ ನಂಗೆ ಇರಲಿಲ್ಲ. ಇನ್ಫ್ಯಾಕ್ಟ್ ನೀವು ಥಿಯೇಟರ್ನ ಅಷ್ಟು ಡೀಪಾಗಿ ಒಂದು ಸತಿ ಹೋದಾಗ ಸಿನಿಮಾನಲ್ಲಿರೋ ಒಂದು ಫೇಮ್ ಆಗಲಿ, ಅದರಲ್ಲಿರೋ ಒಂದು ದುಡ್ಡಿನ ಅಂಶಗಳಾಗಲಿ ನಿಮ್ಗೆ ಎಲ್ಲೋ ಒಂದು ಕಡೆ ಹಿಡಿಸೋದಿಲ್ಲ. ಸೊ ನೀವು ಆದಷ್ಟು ಅದರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತೀರಾ. ನಾನು ಅದನ್ನೇ ಮಾಡಿದೆ. ನನಗೂ ಅದೇನೂ ಇರಲಿಲ್ಲ ತಲೆಯಲ್ಲಿ. ಥಿಯೇಟ್ರು ನಡೀತಾ ಇತ್ತು, ಕ್ಯಾಮ್ರಾ ಇಟ್ಟೆ. ಇನ್ನಷ್ಟು ಎಕ್ಸ್ಪೆರಿಮೆಂಟಲ್ ಥಿಯೇಟರ್ನು ಮಾಡೋದಕ್ಕೆ ಶುರು ಮಾಡಿದೆ. ಮೂವ್ಮೆಂಟ್ ರಿಲೇಟೆಡ್ ಥಿಯೇಟರ್ ಅಂತ ಇದೆ, ಫಿಸಿಕಲ್ ಥಿಯೇಟರ್ ಅಂತ ಇದೆ. ಸುಮಾರು ಹೊರಗಿನ ತಂಡಗಳ ಜೊತೆನೂ ಕೆಲಸ ಮಾಡಿದೆ, ವರ್ಕ್ಶಾಪ್ಸ್ ಮಾಡಿದೆ. ಇನ್ನಷ್ಟು ಅರ್ಥ ಆಯಿತು, ಎಲ್ಲ ಅರ್ಥ ಮಾಡ್ತಿದ್ದೆ. ಕೊನೆಗೆ ನಾನೇ ಒಂದು ನಾಟಕನ ಡಿರೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಇಲ್ಲಿಂದ ಶುರು ಮಾಡಿಕೊಂಡು ಬಾಂಬೆಗೆ ಹೋಗಿ, ಬಾಂಬೆಯಿಂದ ಗೋವಾಗೆ ಹೋಗಿ, ಅದರಲ್ಲಿ ಏನೋ ಒಂಚೂರು ಕಥೆಗಳಾಯಿತು.
ಅದಾದ ನಂತರ ಮತ್ತೆ ದುಡ್ಡಿಗಾಗಿ ಫೋಟೋಗ್ರಫಿನ ಮತ್ತೆ ಹಿಡ್ಕೊಳ್ಳೋ ಅಂಥ ಒಂದು ಪರಿಸ್ಥಿತಿಗೆ ಬಂದೆ. ಅಲ್ಲಿ ಬಂದಾಗ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಯೋಚನೆ ಮಾಡ್ತಿದ್ದೆ, ಅವರು ಹೇಳಿದರು ಇಷ್ಟಿಷ್ಟು ಕೊಡ್ತೀವಿ, ಇದು ಮಾಡ್ತೀವಿ, ಇಷ್ಟು ಕೆಲಸ ಇದೆ. ಆ್ಯಂಡ್ ಆ ಒಂದು ಪರಿಸ್ಥಿತಿಗೆ ಎಕ್ಸಾಕ್ಟಾಗಿ ನನಗೆ ಅದೇ ಬೇಕಾಗಿದ್ದು. ಸೊ ನಾನು 99% ಕ್ಲಿಯರ್ ಆಗಿದ್ದೆ. ಆಯಿತು, ಅದರಲ್ಲಿ ಥಿಯೇಟ್ರಲ್ಲಿ ದುಡ್ಡಿಲ್ಲ, ಏನೂ ಮಾಡೋದಕ್ಕಾಗಲ್ಲ, ಇದನ್ನೇ ಮಾಡೋಣ ಅಂತ ಕನ್ಫರ್ಮ್ಡ್ ಆಗಿದ್ದೆ. ಆಚೆ ಕಡೆ ಬಂದು ಆಯಿತು, ಒಂದು 10 ನಿಮಿಷ ನಾನು ಯೋಚನೆ ಮಾಡಬೇಕು ಅಂದ್ಬಿಟ್ಟು ಕೂತ್ಕೊಂಡು ಟೀ ಹೊಡಿತಿದ್ದೆ. ಯೋಚನೆ ಮಾಡ್ತಾ ಇದ್ದೆ. ಕಾಲ್ ಬಂತು, ಕಲರ್ಸಿಂದ ಯಾರೋ ಫೋನ್ ಮಾಡಿದ್ರು. ಸರ್, ನೀವು 4 ವರ್ಷ ಮುಂಚೆ ಒಂದು ಆಡಿಷನ್ ಕೊಟ್ಟಿದ್ರಿ, ಜ್ಞಾಪಕ ಇದೆಯಾ? ಹೌದಾ, ಯಾವುದು? ಹಾಂ, ಆ ಆಡಿಷನ್ನು. ಹೇಳಿ 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 ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ, ಈ ಥರ ಮಾಡ್ತೀರಾ? ಯೋಚನೆ ಮಾಡಿದೆ, ಎಷ್ಟು ಕೊಡ್ತಿದ್ದೀರಾ ದುಡ್ಡು ಹೇಳಿದ್ರು. ಓಕೆ ಮಾಡೋಣ ಬನ್ನಿ. ಅಲ್ಲಿಂದ ಶುರು ಆಗಿದ್ದು ಆ್ಯಕ್ಚುಲಿ. ಆ್ಯಂಡ್ ಬಿಗಿನಿಂಗಲ್ಲಿ ಗೊತ್ತಿರಲಿಲ್ಲ ಹೇಗೆ ಈ ಒಂದು ಇಂಡಸ್ಟ್ರಿಗೆ ನಾನಿವಾಗ ಕೊಟ್ಟಿದ್ದೀನಿ. ಅದಕ್ಕೆ ಸುಮಾರು ನನ್ನಲ್ಲಿ ಇದ್ದಿದ್ದು ಈಗೋ ಎಲ್ಲ ಬ್ರೇಕ್ ಮಾಡ್ಕೋಬೇಕಾಯ್ತು, ಎಲ್ಲ ಮಾಡಿಕೊಂಡೆ, ಎಂಟ್ರಿ ಕೊಟ್ಟೆ. ಬಟ್ ಎಲ್ಲೋ ಒಂದು ಕಡೆ ಇದೇ ಒಂದು ಥಿಯೇಟರ್ ಅಲ್ಲಿರೋ ಒಂದು ವಿಷಯಗಳನ್ನ ಇಲ್ಲಿ ಹುಡುಕ್ತಾನೇ ಇದ್ದೆ. ಅಲ್ಲಿರೋ ಒಂದು ಫ್ಯಾಮಿಲಿಯ ಫೀಲಿಂಗು, ಒಟ್ಟಿಗಿರ್ತೀವಿ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಬೆಳಿತೀವಿ, ಒಟ್ಟಿಗೆ ಮಾತಾಡ್ತೀವಿ. ಅದು ಬಿಗಿನಿಂಗಲ್ಲಿ ಸಿಗ್ತಿರ್ಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಅದನ್ನು ಮಿಸ್ ಮಾಡ್ಕೋತಿದ್ದೀನಿ, ತಂಡ ಅನ್ನೋ ಒಂದು ಫೀಲಿಂಗ್, ಫ್ಯಾಮಿಲಿ ಅನ್ನೋ ಫೀಲಿಂಗ್ ಬರ್ತಿಲ್ಲ ಅನ್ನೋ ಥರ. ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಅದು ಬಂತು. ಈ ಫಿಲ್ಮಲ್ಲಿ ಅದು ಕಂಪ್ಲೀಟ್ ಆಯಿತು ಅಂತ ಅನ್ನಿಸ್ತು. ಸೊ ಇವಾಗ ನನಗದು ಒಂದು ಫುಲ್ ಸರ್ಕಲ್ ಥರ ಆಗಿ ಮತ್ತೆ ಹುಟ್ಟಿದ್ದೀನಿ ಅಂತ ಅನ್ನಿಸ್ತಿದೆ. ಹೌದು, ಸೂಪರ್. ಈ ಆ್ಯಡ್ ಜಗತ್ತು ಒಂದು, ಅಡ್ವರ್ಟೈಸಿಂಗ್ ಒಂದು, ಇನ್ನೊಂದು ವೆಬ್ ಸೀರೀಸ್ಗೆ ಹೋಗ್ತೀರಾ, ಹಿಂದಿ ಆ ಕಡೆ ಬೇರೆ ಭಾಷೆಯಲ್ಲಿ ಕೆಲಸ ಮಾಡ್ತೀರಾ. ಸೊ ಅದೆಲ್ಲ ಹೇಗಾಯಿತು ಅಂತ? ಆಡಿಷನ್ಸು ಸರ್, ಅದೇ ಸಿಮಿಲರೇನೆ. ಐ ಥಿಂಕ್ ಕನ್ನಡತಿ ಹೇಗಾಗಿತ್ತು ಅದು ಆಡಿಷನ್ನಿಂದನೇ ಆಗಿದ್ದು. ಅದಾದ ನಂತರ ನಾನು ಹುಡ್ಕೋದಕ್ಕೆ ಶುರು ಮಾಡಿದೆ. ಬಿಕಾಸ್ ಸೀರಿಯಲಲ್ಲಿ ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಆಫ್ಟರ್ ಒನ್ ಪಾಯಿಂಟ್ ಬಿಗಿನಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಆಯಿತು ಆ್ಯಕ್ಟಿಂಗ್ ಮಾಡ್ತೀನಿ, ಒಂದು ಕ್ಯಾರೆಕ್ಟರ್ ಪ್ರೆಸೆಂಟ್ ಮಾಡ್ತಿದ್ದೀನಿ. ಬಟ್ ಅದು ಹೋಗ್ತಾ ಒಂದು ಮೊನೋಟನಿ ಬೆಳ್ಕೊಂಡು ನಂತರ ನಿಮಗೆ ಅದು ಎಸ್ಪೆಷಲಿ ನಾನು ಎಂಥ ಆ್ಯಕ್ಟರು ಅಂದರೆ ನನಗೆ ಒಂದು ಚೂರು ಚೇಂಜಸ್ ಇದ್ದರೆ ತುಂಬ ಖುಷಿ ಇರುತ್ತೆ ಲೈಫಲ್ಲಿ. ಓಕೆ, ಒಂದು ಥಾಟ್ ಅಲ್ಲಿಗೆ ಮುಗಿಸಿದ್ದೀನಿ ಒಂದು ಕ್ಯಾರೆಕ್ಟರ್ನ, ಇವಾಗ ಇನ್ನೊಂದು ಕ್ಯಾರೆಕ್ಟರ್ಗೆ ಹೋಗೋಣ. ಬಟ್ ಒಂದೇ ಕ್ಯಾರೆಕ್ಟರ್ ಮಾಡ್ತಿರ್ಬೇಕಾದ್ರೆ ಅದು ಒಂಥರ ಏನಂತಾರೆ, ಸ್ಟ್ಯಾಗ್ನೆಂಟ್ ಆಗೋದಕ್ಕೆ ಶುರು ಆಗುತ್ತೆ. ಒಳಗಡೆ ಎಲ್ಲೋ ಒಂದು ಕಡೆ ರಸ್ಟ್ ಹಿಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ನನ್ನ ಕ್ರಿಯೇಟಿವಿಟಿ ನಾನು ಯೂಸ್ ಮಾಡ್ತಿಲ್ಲ ಫುಲ್ಲಾಗಿ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಅದು ನನಗೆ ಯಾವಾಗ ಅನ್ನಿಸ್ತೋ ಅವಾಗ ನಾನು ಶುರು ಮಾಡಿದೆ. ಇಲ್ಲಿ ನಾನು ಸುಮಾರು ಟ್ರೈ ಮಾಡಿದೆ, ಸುಮಾರು ಡೈರೆಕ್ಟರ್ಸ್ನ ಮೀಟ್ ಮಾಡಿದೆ, ಸುಮಾರು ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದೆ. ಬಟ್ ಎಲ್ಲಿಂದನೂ ನನಗೆ ಕೆಲಸ ಸಿಗ್ತಿರ್ಲಿಲ್ಲ ಇಲ್ಲಿ. ಸೊ ಲಕ್ಕಿಲಿ ಅದೇ ಆಡಿಷನ್ಸ್ನ ನಾನು ಇಲ್ಲಿಂದಾನೇ ಇಮೇಲ್ ಮಾಡೋದಕ್ಕೆ ಶುರು ಮಾಡಿದೆ. ಒಂದು 3000 ಜನಕ್ಕೆ ನಾನು ಇಮೇಲ್ ಮಾಡಿದ್ದೀನಿ. ಕನ್ನಡ, ತಮಿಳು, ಹಿಂದಿ ಎಲ್ಲ ಕಡೆ ನಾನು ಇಮೇಲ್ ಮಾಡಿದ್ದೆ. ನನ್ನ ಪೋರ್ಟ್ಫೋಲಿಯೋ ಏನಿತ್ತು ಎಲ್ಲದನ್ನು ಆಲ್ಮೋಸ್ಟ್ 1 ವರ್ಷ ನಾನು ಮಾಡಿರೋದೇ ಬರೀ ಅಷ್ಟು. ನನ್ನ ಲಕ್ಗೆ ಯಾರೋ ಒಬ್ಬರು ನನ್ನ ಹಳೆ ಒಂದು ಆಡಿಷನ್ಗೆ ಇಷ್ಟ ಆಯಿತು. ಅವರು ತುಂಬ ಒಳ್ಳೆ ಡೈರೆಕ್ಟರು, ರಾಜ್ ಆಚಾರ್ಯ ಅಂತ, ನನ್ನ ಮೊದಲನೇ ವೆಬ್ ಸೀರೀಸ್ ಡೈರೆಕ್ಟ್ ಮಾಡಿದಂಥ ವ್ಯಕ್ತಿ. ಅದರಲ್ಲಿ ಒಂದು ಸೆಕೆಂಡ್ ಲೀಡ್ ಆ್ಯಕ್ಟರ್ಗೆ ಅವ್ರು ಹುಡುಕ್ತಿದ್ರು. ಮಿಲಿಟ್ರಿ ಸೀರೀಸು, ಮಿಲಿಟ್ರಿ ಡ್ರಾಮಾ ಅವರೋದ್ ಸೀಸನ್ 2 ಅಂತ ಸೋನಿ ಲೆವೆಲ್ ಇದೆ. ಅದಕ್ಕೆ ನಿನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀವಿ, ಮತ್ತೊಂದು ಆಡಿಷನ್ ಕಳಿಸ್ಬೇಕಾಗತ್ತೆ, ಹಾಗೆ ಹೀಗೆ ಆಯಿತು, ಕಳಿಸ್ಕೊಟ್ಟೆ. ಅವ್ರಿಗೆ ತುಂಬಾ ಇಷ್ಟ ಆಯಿತು. ಅವರು ನಾನು ಯಾರೂ ಅಲ್ಲ ಆ ಒಂದು ಸಮಯದಲ್ಲಿ, ನಾನು ಯಾರಂದರೆ ಯಾರೂ ಅಲ್ಲ. ಸೊ ಒಬ್ಬ ಡಿರೆಕ್ಟರು ಬಂದು ಮುಂದೆ ನಿಂತು ನನಗೆ ಇವನೇ ಬೇಕು, ಈ ಕ್ಯಾರೆಕ್ಟರ್ನ ನೋಡಿದಾಗ ನನಗೆ ಇವನೇ ಬೇಕು, ಆಯಿತು ಅವ್ನಿಗೆ ಏನೂ ಇಲ್ಲ ಪರವಾಗಿಲ್ಲ, ಬಟ್ ಅವನಲ್ಲಿರೋ ಕೆಲವೊಂದು ಸ್ಕಿಲ್ಲು ನನಗೆ ಬೇಕು ಅಂತ ಹೇಳಿದ್ದ ಮೊದಲನೇ ವ್ಯಕ್ತಿ ಅವರು. ಸೊ ತುಂಬ ಕೃತಜ್ಞತೆ ಇದೆ ಆ ವ್ಯಕ್ತಿಗೆ. ನನಗೆ ತುಂಬ ಅಂದರೆ ತುಂಬ ಇಷ್ಟವಾದ ಡೈರೆಕ್ಟರ್ ಅವರು. ಅವರೇ ನನಗೆ ಮೊದಲನೇ ಚಾನ್ಸ್ ಅಂತ ಕೊಟ್ಟಿದ್ದು. ಅಲ್ಲಿಂದ ಸುಮಾರು ಜನಕ್ಕೆ ಇಷ್ಟ ಆಯಿತು ನಾನು ಮಾಡಿದ್ದು ಕ್ಯಾರೆಕ್ಟರ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಕೆಲವರು ಇಷ್ಟಪಟ್ಟರು. ಸೊ ಅಲ್ಲಿಂದ ಒಂದೊಂದೇ ಹೆಜ್ಜೆ ಕಂಟಿನ್ಯೂ ಆಗ್ತಾ ಹೋಗ್ತು. ಆ್ಯಡ್ಸ್ ಮಾಡಿದೆ. ನಂತರ ಐ ಥಿಂಕ್ ಇಲ್ಲಿ ಮಧ್ಯದಲ್ಲಿ ಕ್ಯಾಬ್ರೆ ಅಂತ ಮಾಡಿದ್ದೆ ಒಂದು ವೆಬ್ ಸೀರೀಸು, ಅದು ತುಂಬ ಇಷ್ಟ ಆಗಿತ್ತು ಎಲ್ರಿಗೂ. ಅದರಲ್ಲಿ ಒಂದು ಆಕಾಶದ ಗಾಳಿ ಅಂತ ಒಂದು ಹಾಡಿದೆ, ಅದು ತುಂಬ ಅಂದರೆ ತುಂಬ ಫೇಮಸ್ ಆಗಿ ಎಷ್ಟೊಂದು ಜನ ಎಲ್ಲೇ ಹೋದ್ರೂ, ಎಸ್ಪೆಷಲಿ ಹುಡುಗರು ಎಲ್ಲರೂ ಬರೋರು, ಬ್ರೋ ಅರ್ಜುನ್ ಬ್ರೋ ಅಂದ್ಕೊಂಡು ಬರೋರು, ಮಾತಾಡ್ಸೋರು. ತುಂಬ ಇಷ್ಟ ಆಯಿತು. ಸೊ ಹಾಗೇ ಒಂದರಿಂದ ಒಂದು ಬೆಳ್ಕೊಂಡು ಹೋಯಿತು. ದಿಸ್ ಇಸ್ ಮೈ ಫಸ್ಟ್ ಒಂಥರ ಫುಲ್ ಸರ್ಕಲ್. ಅಂದರೆ ವಿಜಯ್ ಹೇಳ್ತಾರೋ ಮಾತು ಕೇಳಿದ್ರೆ ಪ್ರಿಯಾಂಕಾ, ಅಂದರೆ ಇವಾಗ ನೀವೇನು ಜರ್ನಿ ಗೋತ್ರು ಮಾಡಿದ್ದೀರಾ ಅದಷ್ಟು ಈ ಸಿನಿಮಾದಲ್ಲೂ ನಂಗೆ ಆಗಿದೆ ಅಂತ ಅನಿಸ್ತಾ ಇದೆಯಲ್ಲ? ನಿಜ. ಇನ್ಫ್ಯಾಕ್ಟ್ ಎಲ್ಲೋ ಒಂದು ಕಡೆ ನಾನು ಈ ಸಿನಿಮಾಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ನ ಅಂತಲೂ ಅನ್ನಿಸ್ತಿದೆ. ಬಿಕಾಸ್ ನನಗೂ ನಿಜ ಹೇಳ್ತಿದ್ದೀನಿ ಸರ್, ನನಗೆ ತುಂಬ ಆಸೆ ಇದೆ. ನಾನು ಇಲ್ಲೇ ಕೆಲಸ ಮಾಡಬೇಕು, ಕನ್ನಡದಲ್ಲಿ ಮಾಡಬೇಕು, ಕನ್ನಡದಲ್ಲಿ ಬೇರೆ ಬೇರೆ ಥರ ಸಿನಿಮಾಗಳನ್ನ ಮಾಡೋಣ.
ಇದು ಇವತ್ತು ಹುಟ್ಟಿರೋವಂಥ ವಿಷಯ ಏನಲ್ಲ, ಮುಂಚೆಯಿಂದನೂ ಇತ್ತು. ಬಟ್ ಅದನ್ನು ತೋರಿಸ್ಕೊಳ್ಳೋದಕ್ಕಾಗಲಿ ಮಾಡೋದಕ್ಕೆ ಒಂದು ಆಪ್ಷನ್ ಸಿಗ್ತಿರ್ಲಿಲ್ಲ. ಈ ಸಿನಿಮಾಗೆ ಒಂದು ರೀತಿಯಲ್ಲಿ ಹೀರೋ ಅಂತ ಹೇಳ್ಬೋದು, ಲೀಡ್ ಆ್ಯಕ್ಟರ್ ಅಂತ ಹೇಳ್ಬೋದು. ಅದ್ರ ಜೊತೆ ಏನೋ ಒಂದು ಏನಂತಾರೆ, ಒಂದು ಅಬಿಲಿಟಿ ಸಿಗುತ್ತೆ. ಅಂದರೆ ಆ ಒಂದು ಕ್ಯಾರೆಕ್ಟರ್ಗೆ ಒಂದು ಗುಣ ಕೊಡೋದಿದೆಯಲ್ಲ, ಐ ಥಿಂಕ್ ಅಷ್ಟೇ ಅನಿಸುತ್ತೆ. ಆ್ಯಸ್ ಅ ಹೀರೋ ಆಗಲಿ ಆ್ಯಕ್ಟರ್ ಆಗಲಿ ನಿಮ್ಮ ಕೈಲಿ ಮಾಡೋಕ್ಕಾಗಿ ಮೇ ಬಿ ಆಡಿಯನ್ಸ್ವರೆಗೂ ತಲುಪ್ಸೋಕ್ಕಾಗೋವಂಥ ವಿಷಯ ಅದೊಂದೇ ಇರೋದು ಮೇಯ್ನಾಗಿ. ಅದು ಫೈನಲಿ ಆಗ್ತಿದೆ ಅಂತ ಏನೋ ಒಂದು ತುಂಬ ದೊಡ್ಡ ಖುಷಿ ಇದೆ ನನಗೆ. ಆ್ಯಕ್ಚುಲಿ ಅಂದರೆ ಈ ಥರದ್ದು ಸಬ್ಜೆಕ್ಟ್ಗಳಾಗಲಿ ಅಥವಾ ಈ ಥರದ ಡೈರೆಕ್ಟರ್ಗಳು, ನಾನು ಎಸ್ಪೆಷಲಿ ಮನ್ಸೂರೆ ಅಂತ ಡೈರೆಕ್ಟರ್ಗಳ ವಿಚಾರ ಕೇಳ್ತೇನೆ. ಆ್ಯಂಡ್ ಆ ಪ್ರೊಡಕ್ಷನ್ ಹೌಸು ಅವ್ರು ಮಾಡಿರೋಂಥ ಪ್ರೀವಿಯಸ್ ಸಿನಿಮಾಗಳಿರ್ಬೋದು, ಅವ್ರಿಗೊಂದು ಅಭಿರುಚಿ ಇದೆ. ಸೊ ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ವಿಷನ್ ಕೇಳಿ ನಂಗೆ ಚೇಂಜ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆಯಲ್ಲ, ನಾನು ಇದನ್ನೇ ಮಾಡ್ತೀನಿ, ಇದು ಒಂದಲ್ಲ ಒಂದಿನ ಅದು ಇಂಪ್ಯಾಕ್ಟ್ ಆಗುತ್ತೆ ಅಂಡ್ ಸತತವಾಗಿ ಆ ಪ್ರಯತ್ನ ಮಾಡೋದಿದೆಯಲ್ಲ, ನಂಗೆ ಅದು ತುಂಬ ಇಷ್ಟ ಆಗಿದ್ದು. ಸೊ ಮೇ ಬಿ ಅದಕ್ಕೆ ಆ ಕೊಲಾಬ್ರೇಷನ್ ಅನಿಸುತ್ತೆ ಮನ್ಸೂರೆ ಆ್ಯಂಡ್ ದೇವರಾಜ್ ಸರ್ ಮತ್ತು ಈ ಒಂದು ಥರದ ಸಬ್ಜೆಕ್ಟ್ಗಳು. ಆಮೇಲೆ ನಾನು ಅದನ್ನೇ ಹೇಳಿದೆ, ಆರ್ಟಿಸ್ಟ್ಗಳಿಗೆ ಈಗ ನೋಡಿ ನೀವು ಇಷ್ಟು ಮಾತಾಡ್ತಿದ್ದೀರಾ ಇದ್ರ ಬಗ್ಗೆ, ಪ್ರಿಯಾಂಕನಿಗೂ ಅದನ್ನು ಕೇಳ್ತಾ ಇದ್ದೀನಿ. ಅಂದರೆ ನಾಯಕ ನಟಿ ಅಂತ ಎಲ್ಲ ಸಿನಿಮಾಗಳು ಸುಮಾರು ಜನಕ್ಕೆ ಅವಕಾಶ ಸಿಗುತ್ತೆ, ಹೀರೋಯಿನ್ ಅಂತಲೂ ಕರೀತಾರೆ. ಬಟ್ ಆ ಎಬಿಲಿಟಿಗೆ, ಆ ಸ್ಕಿಲ್ಗೆ ತಕ್ಕಂತಹ ಸ್ಪೇಸ್ ಇರೋದಿಲ್ಲ ಅಲ್ವಾ? ಸೊ ವೆನ್ ಇಟ್ ಕಮ್ಸ್ ಟು ದಿಸ್, ನಿಮಗೆ ನನಗೆ ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಸರ್ದು NAAC 1978 ಸಿನಿಮಾ ನೋಡಿದ್ದೆ ನಾನು. ಸೊ ಐ ಥಿಂಕ್ ಪ್ರತಿಯೊಬ್ಬರಿಗೂ ಹೊಸೊಬ್ರಿಗೆ ಬರೋರಿಗೆ ಎಲ್ರಿಗೂ ಅದೊಂದು ಆಸೆ ಇರುತ್ತೆ, ನಂದು ಟ್ಯಾಲೆಂಟ್ ಆಗಿರ್ಬೋದು ಅಥವಾ ಅಬಿಲಿಟಿ ಸ್ಕಿಲ್ಲು ಕಾಣಿಸ್ಬೇಕು ಜನರಿಗೆ, ಅದರಿಂದ ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ, ಯಾರೇ ಹೊಸೊಬ್ಬರು ಬಂದರು. ಸೊ ಆ ಥರ ಟೈಮಲ್ಲಿ ನನಗೆ ಆ ಥರ ಒಂದು ದಿನ ಬರುತ್ತಾ ಅನ್ನೋದು ನನಗೆ ಕನಸಾಗೇ ಇತ್ತು. ಇವಾಗ ನಾನು ಎಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಮಾಡಿದ್ರೂ ಹೀರೋಯಿನಾಗಿ ಮಾಡ್ತೀನಿ, ಇದು ಲವ್ ಟ್ರ್ಯಾಕ್ ಅನ್ನೋದು ಬರುತ್ತೆ. ಬಟ್ ಫುಲ್ ಫ್ಲೆಡ್ಜ್ ಆಗಿ ನಾನು ಕಾಣಿಸ್ಕೊಳ್ತೀನಿ ಅನ್ನೋದು ನನಗೆ ಅದು ಕನಸಾಗೇ ಇತ್ತು, ನನ್ನ ಸಾಗಬೇಕು ಅನ್ನೋದೊಂದು ಡ್ರೀಮ್ ಇತ್ತು ಅಷ್ಟೇ. ಬಟ್ ಆ ಟೈಮಲ್ಲಿ ನನಗೆ ಮನ್ಸೂರಿ ಸರ್ ಕಾಲ್ ಬಂದಾಗ ನಂಗೆ ತುಂಬ ಖುಷಿ ಆಯಿತು. ಕಾಲ್ ಬಂದಾಗಲೇ ನನಗೆ ಗೊತ್ತಾಯಿತು ಏನೋ ಒಂದು ಇರುತ್ತೆ, ವುಮೆನ್ ಓರಿಯೆಂಟೆಡ್ದೇ ಏನೋ ಒಂದು ಇರುತ್ತೆ, ಸುಮ್ಮನೆ ಅಂತೂ ಇರಲ್ಲ ಇವ್ರ ಸಿನಿಮಾ, ನೋಡಿದ್ದೀನಲ್ಲ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಮಾಡಲೇಬೇಕು ಅನ್ನೋದಕ್ಕೋಸ್ಕರನೇ ನಾನು ಆಯಿತು ಬರ್ತೀನಿ ಅಂತ ಅಂದೆ. ಸೊ ಬಂದು ಕೇಳಿದಾಗ ಕತೆನ ನನಗೆ ತುಂಬ ಇಷ್ಟ ಆಯಿತು. ಐ ಫೀಲ್ ಲಕ್ಕಿ, ನನಗೆ ಇದು 2ನೇ ಸಿನಿಮಾ ಆಗಿರೋದ್ರಿಂದ 2ನೇ ಸಿನಿಮಾದಲ್ಲಿ ನನಗೆ ಈ ಥರ ಒಂದು ಅವಕಾಶ, ಐ ಥಿಂಕ್ ನಾನು ಇದನ್ನು ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ಸೊ ಐ ಥಿಂಕ್ ರುದ್ರಗರುಡ ಪುರಾಣ ನೀವು ನೋಡಿರ್ತೀರ, ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ. ಎಲ್ಲದರಲ್ಲೂ ನಾನು ಕಾಣಿಸೋದ್ರಲ್ಲಾಗಿರ್ಬೋದು, ನನ್ನ ಆ್ಯಕ್ಟಿಂಗಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬ ಡಿಫ್ರೆನ್ಸ್ ಇದೆ. ಅದನ್ನು ಮನ್ಸೂರಿ ಸರ್ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು ನನ್ನನ್ನು ರೂಪಿಸಿದ್ದಾರೆ. ಇವಾಗ ನಾನು ಸ್ಟಾರ್ಟಿಂಗಲ್ಲೇ ನನಗೆ ಮನ್ಸೂರಿ ಸರ್ ಸಿಕ್ಕಿರೋದ್ರಿಂದ ನಾನು ಇನ್ಯಾವುದೇ ಥರ ಸಿನಿಮಾ ಮಾಡಿದ್ರು ನಂಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಎಲ್ಲ ಥರದ ವಿಷಯನೂ ನಾನು ಇಲ್ಲಿ ಕಲ್ತಿದ್ದೀನಿ, ನೋಡಿದ್ದೀನಿ, ಆಫ್ ಸ್ಕ್ರೀನಲ್ಲಾಗಿರ್ಬೋದು, ಆನ್ ಸ್ಕ್ರೀನಲ್ಲಾಗಿರ್ಬೋದು, ಕಷ್ಟ ಆಗಿರ್ಬೋದು ಅಥವಾ ಖುಷಿ ಆಗಿರ್ಬೋದು ಅಥವಾ ಆ್ಯಕ್ಟಿಂಗಲ್ಲಿ ಸಾಕಷ್ಟು ವಿಷಯ ಕಲ್ತಿರೋದಾಗಿರ್ಬೋದು. ಸೊ ಅದೆಲ್ಲ ನನಗೆ ಇನ್ನು ಲೈಫ್ ಟೈಮ್ ಪೂರ್ತಿವರೆಗೂ ಅದು ಕ್ಯಾರಿ ಔಟ್ ಆಗೇ ಆಗುತ್ತೆ. ಸೊ ಐ ಫೀಲ್ ಲಕ್ಕಿ, ನನಗೆ ಈ ಸಿನಿಮಾ ನನ್ನ ಪಾಲಿಗೆ ಬಂದಿರೋದು.